ಭವಿಷ್ಯವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಹೊಸದಾಗಿ ಬಂದಿದ್ದೀರಿ ಸಬ್ಸ್ಕ್ರೈಬ್ ಮಾಡಿ, ಏಕೆಂದರೆ ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ಪ್ರೇರಣೆ ಎಂದೇ ಹೇಳಬಹುದು. ಮಿಥುನ ರಾಶಿಯವರೇ, ಯುಗಾದಿ ಕಳೆದ ಕ್ಷಣದಿಂದಲೇ ನಿಮ್ಮ ಜೀವನದಲ್ಲಿ ಕಾಣದ ಬದಲಾವಣೆ ಶುರು ಆಗಲಿದೆ ನೋಡಿ. ನೀವು ಗಮನಿಸಿದ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಬದಲಾವಣೆ ಶುರು ಆಗುತ್ತದೆ. ಮಿಥುನ ರಾಶಿಯವರೇ, ಸಮಯ ನಿಮ್ಮ ಪರವಾಗಿ ಕೆಲಸ ಮಾಡ್ತಿದೆ. ಎಷ್ಟು ದಿನ ನಿಮ್ಮ ಮನಸ್ಸಿನಲ್ಲಿ ಇದ್ದ ಭಾರ ಇನ್ಮೇಲೆ ನಿಧಾನವಾಗಿ ಹಗುರವಾಗುತ್ತದೆ. ನೀವು ಯಾಕೆ ಹೀಗೆ ಆಗ್ತಿದೆ ಅಂತ ಯೋಚಿಸಿದ್ದ ದಿನಗಳು ಸಹ ಈಗ ಉತ್ತರ ಕೊಡಲು ಶುರು ಮಾಡುತ್ತವೆ. ನಿಮ್ಮ ಒಳಗಿದ್ದ ಗೊಂದಲ ಒಂದೊಂದಾಗಿ ಸರಿಯಾಗುತ್ತಾ ಹೋಗುತ್ತದೆ. ಇಷ್ಟು ದಿನ ನೀವು ಮಾಡಿದ ಪ್ರಯತ್ನ ಖಾಲಿ ಹೋಗಿಲ್ಲ ಅನ್ನೋದು ಇನ್ಮೇಲೆ ನಿಮಗೆ ಅರ್ಥವಾಗುತ್ತದೆ ಸ್ನೇಹಿತರೆ. ಮಿಥುನ ರಾಶಿಯವರೇ, ಇದು ಸಾಮಾನ್ಯ ಸಮಯ ಅಲ್ಲ. ಇದು ನಿಮ್ಮ ಜೀವನದ ದಿಕ್ಕು ತಿರುಗುವ ಸಮಯ ಎಂದೇ ಹೇಳಬಹುದು. ಇನ್ನೊಮ್ಮೆ ಹೇಳುತ್ತಿದ್ದೇನೆ, ಇದು ಸಾಮಾನ್ಯ ಸಮಯವಲ್ಲ, ಇದು ನಿಮ್ಮ ಜೀವನದ ದಿಕ್ಕೇ ತಿರುಗುವ ಸಮಯ. ಸ್ನೇಹಿತರೆ, ನೀವು ಹಿಂದೆ ನೋಡಿದಾಗ ಇದು ಯುಗಾದಿ ನಂತರವೇ ಬದಲಾಗಿದೆ ಅನ್ನೋ ಭಾವನೆ ಬರಲಿದೆ. ಇಷ್ಟು ದಿನ ನೀವು ನಿಮ್ಮ ಶಕ್ತಿಯನ್ನು ಪೂರ್ಣವಾಗಿ ಬಳಸಿಲ್ಲ. ಇನ್ಮೇಲೆ ಅದಕ್ಕೆ ಅವಕಾಶ ಬರುತ್ತದೆ ಸ್ನೇಹಿತರೆ. ನೋಡಿ, ನಿಮ್ಮ ಮಾತಿಗೆ, ನಿಮ್ಮ ಯೋಚನೆಗೆ, ನಿಮ್ಮ ನಿರ್ಧಾರಕ್ಕೆ ಬೆಲೆ ಸಿಗುವ ಕಾಲ ಎಂದೇ ಹೇಳಬಹುದು. ಯುಗಾದಿ ನಂತರದಲ್ಲಿ ತುಂಬ ಅವಕಾಶ ಬರುತ್ತದೆ. ನಿಮ್ಮ ಮಾತಿಗೆ, ನಿಮ್ಮ ಯೋಚನೆಗೆ, ನಿಮ್ಮ ನಿರ್ಧಾರಕ್ಕೆ ಬೆಲೆ ಸಿಗುವ ಕಾಲ ಬಂದಿದೆ ನೋಡಿ ಸ್ನೇಹಿತರೆ. ಹಾಗೂ ಕೆಲಸ ಮಾಡುವ ಜಾಗದಲ್ಲಿ ನಿಮ್ಮ ಹೆಸರು ನಿಧಾನವಾಗಿ ಕೇಳಿಸಿಕೊಳ್ಳುತ್ತಾ ಹೋಗುತ್ತದೆ. ಇಷ್ಟು ದಿನ ನಿಮ್ಮ ಹೆಸರು ಬರದೇ ಇದ್ದಿದ್ದಕ್ಕೆ ಇನ್ನು ಮೇಲೆ ನಿಮ್ಮ ಹೆಸರು ಬರುತ್ತದೆ. ನೀವು ಮೌನವಾಗಿ ಕೆಲಸ ಮಾಡಿದರೂ ಅದು ಗಮನಕ್ಕೆ ಬರುತ್ತದೆ ಸ್ನೇಹಿತರೆ. ನಿಮ್ಮ ಶ್ರಮ ಇನ್ಮೇಲೆ ಅಡಗಿರಲ್ಲ. ನಿಮ್ಮ ಮೇಲೆ ಜವಾಬ್ದಾರಿ ಹೆಚ್ಚಾಗಿರುತ್ತದೆ ಇನ್ಮೇಲೆ, ಅಂದರೆ ಯುಗಾದಿ ನಂತರದಲ್ಲಿ. ಈ ಜವಾಬ್ದಾರಿ ಭಾರವಾಗಿದ್ರು ಅಂದರೆ ನಿಮ್ಮ ಮೇಲೆ ಜವಾಬ್ದಾರಿ ಹೆಚ್ಚಾಗದಂತೆ ನಿಮಗೆ ಜವಾಬ್ದಾರಿ ಭಾರ ಅನಿಸಿದರೂ ಸಹ ನಿಮ್ಮ ಬೆಳವಣಿಗೆ ಕಾರಣವಾಗುತ್ತದೆ ಎಂದೇ ಹೇಳಬಹುದು. ನೀವು ಹಿಂದೆ ಹೆದರಿ ಬಿಟ್ಟಿದ್ದ ಕೆಲಸ ಈಗ ಸಾಧ್ಯ ಅನ್ನೋ ಭಾವನೆ ಬರುತ್ತದೆ ಸ್ನೇಹಿತರೆ. ನಿಮ್ಮ ನಿರ್ಧಾರಗಳು ಇನ್ಮೇಲೆ ವೇಗವಾಗುತ್ತದೆ, ನಿಧಾನವಾಗಿರುವುದಿಲ್ಲ. ಆದರೆ ಇಲ್ಲಿ ನಿಮಗೆ ತಾಳ್ಮೆ ಮುಖ್ಯವಾಗಿರುತ್ತದೆ. ಆತುರದಿಂದ ಮಾಡಿದ ನಿರ್ಧಾರ ಈ ಸಮಯದಲ್ಲಿ ಬೇಡ ಸ್ನೇಹಿತರೆ. ತಾಳ್ಮೆಯಿಂದ ಇರಿ, ತುಂಬ ಒಳ್ಳೆಯದು ಆಗುತ್ತದೆ. ಆದರೆ ಒಂದು ಹೆಜ್ಜೆ ಹಾಕುವ ಮೊದಲು ಒಂದು ಕ್ಷಣ ಯೋಚನೆ ಮಾಡಿ. ಹಾಗೂ ಹಣದ ವಿಷಯದಲ್ಲಿ ಇಷ್ಟು ದಿನ ಇದ್ದ ಅಸ್ಥಿರತೆ ಹಾಗೂ ನಿಧಾನವಾಗಿ ಸರಿಯಾಗುತ್ತದೆ. ಹಣದ ವಿಷಯದಲ್ಲಿ ನಿಮಗೆ ಇಷ್ಟು ದಿನ ಆಗುತ್ತಿದ್ದಂತಹ ತೊಂದರೆಗಳು ಇನ್ಮೇಲೆ ಸರಿಯಾಗುತ್ತಾ ಹೋಗುತ್ತದೆ ಸ್ನೇಹಿತರೆ. ಒಮ್ಮೆಲೆ ದೊಡ್ಡ ಹಣ ಅಲ್ಲ, ಆದರೆ ನಿರಂತರ ಹಣದ ಹರಿವು ನಿಮ್ಮ ಕಡೆ ಬರುತ್ತದೆ ನೋಡಿ. ಇಷ್ಟು ದಿನ ಹಣದ ಸಮಸ್ಯೆ ಎಷ್ಟು ಇತ್ತೋ ಅಷ್ಟೇ ಇನ್ಮೇಲೆ ಸರಿಯಾಗುತ್ತಾ ಹೋಗುತ್ತದೆ. ನಿರಂತರವಾಗಿ ಹಣದ ಸುರಿಮಳೆಯನ್ನು ಕಾಣುತ್ತೀರಿ. ಹಾಗೂ ನಿಮ್ಮ ಖರ್ಚು ಮಾಡುವ ರೀತಿ ಈಗ ಬದಲಾಗುತ್ತದೆ. ಹಾಗೂ ಅನಗತ್ಯ ಖರ್ಚು ಕಡಿಮೆಯಾಗುತ್ತದೆ ನೋಡಿ. ಉಳಿತಾಯ ಅನ್ನೋ ಪದ ನಿಮ್ಮ ಜೀವನದಲ್ಲಿ ಅರ್ಥಪೂರ್ಣವಾಗುತ್ತದೆ ಎಂದೇ ಹೇಳಬಹುದು. ಹಾಗೂ ನಿಮ್ಮ ಜೀವನದಲ್ಲಿ ಉಳಿತಾಯ ಅನ್ನೋ ಪದದಲ್ಲಿ ಎಷ್ಟು ಅರ್ಥಪೂರ್ಣವಾಗುತ್ತದೋ ಹಾಗೂ ಹಳೆಯ ಬಾಕಿ ಹಣಗಳು ಇರುತ್ತದಲ್ಲ, ಮತ್ತೆ ನೆನಪಾಗುತ್ತದೆ ನಿಮಗೆ. ಹಳೆಯ ಬಾಕಿಗಳನ್ನು ಕೆಲವು ಮರೆತಿರುತ್ತೀರಿ, ಆ ನೆನಪುಗಳು ಮತ್ತೆ ನೆನಪಾಗುತ್ತವೆ. ಕೆಲವು ಹಣ ಮತ್ತೆ ನಿಮ್ಮ ಕೈ ಬಂದು ಸೇರುತ್ತವೆ. ಕೆಲವರಿಗೆ ಕೊಟ್ಟ ಹಣ ಸೇರಿರುವುದಿಲ್ಲ. ಆದರೆ ಯುಗಾದಿ ನಂತರದಲ್ಲಿ ನಿಮಗೆ ಹಳೆಯ ಬಾಕಿಗಳು ಬರುವ ಸಾಧ್ಯತೆ ಹೆಚ್ಚು ಇದೆ. ಅದು ಅದೃಷ್ಟ ಅಲ್ಲ ಸ್ನೇಹಿತರೆ, ಇದು ನಿಮ್ಮ ಸಹನೆಯ ಫಲ ಎಂದೇ ಹೇಳಬಹುದು. ನಿಮ್ಮ ತಾಳ್ಮೆಯ ಫಲ ಎಂದೇ ಹೇಳಬಹುದು. ನೋಡಿ ಮಿಥುನ ರಾಶಿಯವರೇ, ಈ ಸಮಯದಲ್ಲಿ ನಿಮ್ಮ ಬಾಯಿ ನಿಮ್ಮ ಶತ್ರುವಾಗಬಾರದು. ಇನ್ನೊಮ್ಮೆ ಹೇಳುತ್ತಿದ್ದೇನೆ, ನಿಮ್ಮ ಬಾಯಿ ನಿಮ್ಮ ಶತ್ರುವಾಗಬಾರದು ಸ್ನೇಹಿತರೆ. ಅತಿಯಾಗಿ ಮಾತನಾಡಿದರೆ ಅವಕಾಶ ಕೈ ತಪ್ಪಬಹುದು. ನಿಮ್ಮ ಯೋಜನೆಗಳನ್ನು ಎಲ್ಲರ ಮುಂದೆ ತೆರೆದಿಡಬೇಡಿ.
ಯೋಜನೆಗಳೆಂದರೆ ನೀವು ಮಾಡುವಂಥ ಮುಂದೆ ಇಡುವಂತಹ ಕೆಲಸಗಳು, ಮುಂದೆ ಇಡುವ ಹೆಜ್ಜೆ ಎಂದೇ ಹೇಳಬಹುದು. ನೀವು ಮುಂದೆ ಇಡುವ ಹೆಜ್ಜೆಯನ್ನು ಇನ್ನೊಬ್ಬರ ಬಳಿ ಪ್ರಸ್ತಾಪಪಡಿಸಿದರೆ ಅದರಿಂದ ನಿಮಗೆ ನಷ್ಟ ಉಂಟಾಗುತ್ತದೆ. ಏಕೆಂದರೆ ಯಾರೂ ಸಹ ನೀವು ಬೆಳೆಯುವುದನ್ನು ಸಹಿಸುವುದಿಲ್ಲ. ಹಾಗಾಗಿ ನೀವು ಮುಂದೆ ಇಡುವ ಹೆಜ್ಜೆಯನ್ನು ಯಾವುದೇ ಕಾರಣಕ್ಕೂ ಇನ್ನೊಬ್ಬರ ಮುಂದೆ ಹೇಳಬೇಡಿ. ಇದರಿಂದ ಹುಷಾರಾಗಿ ಇರಿ. ಎಲ್ಲರ ಮುಂದೆ ತೆರೆದಿಡಬೇಡಿ. ನಿಮ್ಮ ಮುಂದಿನ ಹೆಜ್ಜೆ ನೀವು ಮಾತ್ರ ತಿಳಿದಿರಲಿ. ಇದನ್ನು ನೀವು ಇಡುವ ಹೆಜ್ಜೆಯನ್ನು ನೀವು ಸಸ್ಪೆನ್ಸ್ ಆಗಿ ಮಾಡುತ್ತಾ ಹೋಗಿ. ಯಾರ ಬಳಿ ಹೇಳದೆ ಸಸ್ಪೆನ್ಸಿಂದ ಇದ್ದರೆ ತುಂಬ ಒಳ್ಳೆಯದು ಎಂದೇ ಹೇಳಬಹುದು. ಕೆಲವರು ನಿಮ್ಮ ಯಶಸ್ಸನ್ನು ನೋಡಿ ಅಸೂಯೆ ಪಡಬಹುದು. ಹೌದು, ನೀವು ಬೆಳೆಯುತ್ತಿರುವ ವೇಗವನ್ನು ನೋಡಿ ತುಂಬ ಜನ ಅಸೂಯೆ ಪಡುತ್ತಾರೆ. ನೀವು ಬೆಳೆಯುತ್ತಿರುವುದನ್ನು ಕಂಡು ಯಾರೂ ಇಷ್ಟಪಡುವುದಿಲ್ಲ. ಅದಕ್ಕೆ ಭಯಪಡಬೇಡಿ. ಏಕೆಂದರೆ ಮೌನವೇ ನಿಮ್ಮ ರಕ್ಷಣೆ ಎಂದು ಹೇಳಬಹುದು. ಸಂಬಂಧಗಳ ವಿಷಯದಲ್ಲಿ ಒಂದು ಮೃದುವಾದ ಬದಲಾವಣೆ ಕಾಣಿಸುತ್ತದೆ ಎಂದು ಹೇಳಬಹುದು. ನೀವು ಬೆಳೆಯುತ್ತಿರುವ ಯಶಸ್ಸನ್ನು ಕಂಡು ಸಂಬಂಧಗಳಲ್ಲಿ ಬದಲಾವಣೆ ಕಾಣಿಸುತ್ತೆ ಸ್ನೇಹಿತರೆ. ಇಷ್ಟು ದಿನ ಇದ್ದ ದೂರ ನಿಧಾನವಾಗಿ ಕಡಿಮೆಯಾಗುತ್ತದೆ. ಮಾತು ಕಡಿಮೆ, ಅರ್ಥ ಹೆಚ್ಚು ಆಗುವ ಸಮಯ ಇದು. ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಗೌರವ ಬರುತ್ತದೆ. ಕುಟುಂಬದಲ್ಲಿ ನಿಮ್ಮನ್ನು ತುಂಬ ಮೇಲೆತ್ತರದಲ್ಲಿ ನೋಡುತ್ತಾರೆ, ನಿಮ್ಮ ಮಾತನ್ನು ಗೌರವಿಸುತ್ತಾರೆ ಎಂದೇ ಹೇಳಬಹುದು. ಹಾಗೂ ಕುಟುಂಬದಲ್ಲಿ ನಿಮ್ಮ ನಿರ್ಧಾರಗಳನ್ನು ಇನ್ಮೇಲೆ ಗಂಭೀರವಾಗಿ ತೆಗೆದುಕೊಳ್ಳುತ್ತಾರೆ ಸ್ನೇಹಿತರೆ. ಏಕೆಂದರೆ ನಿಮ್ಮ ಯಶಸ್ಸು ಅವರಿಗೆ ಉತ್ತರವಾಗಿ ಕಾಣುತ್ತದೆ ಎಂದೇ ಹೇಳಬಹುದು. ನೀವು ಇಷ್ಟು ದಿನ ಸಹಿಸಿಕೊಂಡಿದ್ದು ಈಗ ಫಲ ಕೊಡುತ್ತದೆ ಸ್ನೇಹಿತರೆ. ಇಷ್ಟು ದಿನ ಏನು ಸಹಿಸಿಕೊಂಡು ಬಂದಿದ್ದೀರೋ ತಾಳ್ಮೆಯಿಂದ, ಅದು ಇಂದು ನಿಮಗೆ ಫಲ ಕೊಡುವ, ಯುಗಾದಿ ನಂತರ ಫಲ ಕೊಡುವ ಸೂಚನೆ ಎಂದೇ ಹೇಳಬಹುದು. ಮನಸ್ಸಿನ ಒತ್ತಡ ಹಿಂದಿನಂತಿರಲ್ಲ. ಯುಗಾದಿ ಮುಂಚೆ ನೀವು ಎಷ್ಟು ಮನಸ್ಸಿನಲ್ಲಿ ನೋವು ಹಿಡ್ಕೊಂಡಿದ್ರೋ, ಎಷ್ಟು ಒತ್ತಡೆಯನ್ನು ಅನುಭವಿಸುತ್ತಿದ್ದರೋ ಅದೆಲ್ಲ ಇದಕ್ಕೆ ಉತ್ತರ ಕೊಡುವ ದಿನ ಎಂದೇ ಹೇಳಬಹುದು. ನಿಮಗೆ ನಿಮ್ಮ ಮೇಲೆ ನಂಬಿಕೆ ಹೆಚ್ಚಾಗುತ್ತದೆ. ನಿಮ್ಮ ಮೇಲೆ ನಂಬಿಕೆ ಎಷ್ಟು ಹೆಚ್ಚಾಗುತ್ತದೆ ಎಂದರೆ ನೀವೇ ನಂಬಲ್ಲ, ಅಷ್ಟು ನಮ್ಮ ಮೇಲೆ ನಿಮಗೆ ನಂಬಿಕೆ, ಕಾನ್ಫಿಡೆಂಟ್ ಬರುತ್ತೆ ಸ್ನೇಹಿತರೆ. ಮಿಥುನ ರಾಶಿಯವರೇ, 30 ದಿನಗಳೊಳಗೆ ಒಂದು ಸಣ್ಣ ಸೂಚನೆ ಸಿಗುತ್ತದೆ. ಕಾದು ನೋಡಿ ಎಂದೇ ಹೇಳಬಹುದು. ಅದು ಒಂದು ಮಾತಾಗಿರಬಹುದು, ಒಂದು ಕರೆಯಾಗಿರಬಹುದು, ಅಥವಾ ಒಂದು ಯೋಚನೆ ಆಗಿರಬಹುದು ಸ್ನೇಹಿತರೆ. ನಾನು ಹೇಳುತ್ತಿದ್ದೇನೆ ಇನ್ನೊಮ್ಮೆ, 30 ದಿನಗಳ ಒಳಗೆ ಸ್ನೇಹಿತರೆ ಮಿಥುನ ರಾಶಿಯವರಿಗೆ ಒಂದು ಸಣ್ಣ ಸೂಚನೆ ಸಿಗುತ್ತದೆ. ಒಂದು ಮಾತಿನಲ್ಲಿರಬಹುದು, ಒಂದು ಕರೆಯಲ್ಲಿರಬಹುದು, ಒಂದು ಯೋಚನೆಯಲ್ಲಿರಬಹುದು. ಅದನ್ನು ತಿರಸ್ಕರಿಸಬೇಡಿ ಸ್ನೇಹಿತರೆ. ಅದು ನಿಮ್ಮ ದಿಕ್ಕು ತೋರಿಸುವ ಸಂಕೇತ ಎಂದೇ ಹೇಳಬಹುದು. 50 ದಿನಗಳೊಳಗೆ ಆ ಸೂಚನೆ ಅರ್ಥ ನಿಮಗೆ ಗೊತ್ತಾಗುತ್ತದೆ ನೋಡಿ. ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಶುರುವಾಗುತ್ತದೆ ಸ್ನೇಹಿತರೆ. ಹೊಸ ಅಧ್ಯಾಯ ಶುರುವಾದಾಗ ನೀವು ಹಿಂದೆ ಮಾಡಿದ ತಪ್ಪುಗಳಿಂದ ಪಾಠ ಕಲಿತಿದ್ದೀರಾ ಅನ್ನೋದು ಈ ಸಮಯದಲ್ಲಿ ನಿಮಗೆ ಉಪಯೋಗವಾಗುತ್ತದೆ ಎಂದು ಹೇಳಬಹುದು. ಮತ್ತು ಅದೇ ತಪ್ಪು ಮಾಡಬೇಡಿ. ಹಿಂದೆ ಮಾಡಿದಂತಹ ತಪ್ಪುಗಳನ್ನು ಮಾಡಬೇಡಿ ಸ್ನೇಹಿತರೆ. ಸ್ವಯಂ ಸಂಶಯವನ್ನು ನಿಮ್ಮ ಜೀವನದಿಂದ ಹೊರಹಾಕಿ. ನೀವು ನಿಮ್ಮ ಮೇಲೆ ಪಡುವಂಥ ಸಂಶಯವನ್ನು ನೀವು ನಿಮ್ಮ ಜೀವನದಿಂದ ದೂರ ಇಡಿ. ನೀವು ಯಾರು ಅನ್ನೋದನ್ನು ನೀವು ಕಡಿಮೆ ಮಾಡಿಕೊಳ್ಳಬೇಡಿ. ದಿನದಿಂದ ದಿನಕ್ಕೆ ನೀವು ಯಾರು, ನಿಮ್ಮ ಮೇಲೆ ಎಷ್ಟು ಕಾನ್ಫಿಡೆನ್ಸ್ ಇದೆ ಎನ್ನುವುದು ನಿಮಗೆ ತಿಳಿಯುತ್ತಾ ಹೋಗುತ್ತದೆ ಸ್ನೇಹಿತರೆ. ನಿಮ್ಮ ಶಕ್ತಿ ನಿಮ್ಮ ಒಳಗೆ ಇದೆ. ಹೌದು ಮಿಥುನ ರಾಶಿಯವರೇ, ನಿಮ್ಮ ಶಕ್ತಿ ಎಲ್ಲೂ ಇಲ್ಲ, ನಿಮ್ಮಲ್ಲೇ ಇದೆ. ಆದರೆ ಕಾನ್ಫಿಡೆನ್ಸ್ ಇರಲಿ. ಈ ಸಮಯದಲ್ಲಿ ನೀವು ನಿಮ್ಮನ್ನು ನಂಬಿದರೆ ಸಮಯ ನಿಮ್ಮನ್ನು ಕೈ ಬಿಡಲ್ಲ ಎಂದೇ ಹೇಳಬಹುದು ಮಿಥುನ ರಾಶಿಯವರಿಗೆ. ಇನ್ನೊಮ್ಮೆ ಹೇಳುವುದೇನೆಂದರೆ, ಮಿಥುನ ರಾಶಿಯವರಿಗೆ ನಾನು ಹೇಳುವ ಒಂದು ಸಂದೇಶ, ಇದು ನಿಮ್ಮ ಅಂತಿಮ ಆಟ ಅಲ್ಲ ಸ್ನೇಹಿತರೆ. ಇದು ನಿಮ್ಮ ನಿಜವಾದ ಆಟದ ಆರಂಭ ಎಂದೇ ಹೇಳಬಹುದು. ಯುಗಾದಿಯ ನಂತರ ನೋಡಿ ಮಿಥುನ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಯುಗಾದಿ ನಂತರ ನಿಮ್ಮ ಜೀವನದ ಕತೆ ಹೊಸ ತಿರುವು ಪಡೆದುಕೊಳ್ಳುತ್ತಿದೆ ಎಂದೇ ಹೇಳಬಹುದು. ತಾಳ್ಮೆಯಿಂದ ಇರಿ, ಆಗ ಶಾಂತವಾಗಿ ಇರಿ. ನೋಡಿ ಎಷ್ಟು ನಿಮ್ಮ ಜೀವನದಲ್ಲಿ ಚೇಂಜಸ್ ಆಗುತ್ತೆ ಅಂತ. ನೀವೇ 50 ದಿನಗಳ ನಂತರ ನನಗೆ ಮತ್ತೆ ಕಮೆಂಟ್ಸ್ ಮಾಡ್ತೀರಾ, ನನ್ನ ಜೀವನದಲ್ಲಿ ಚೇಂಜಸ್ ಆಗಿದೆ ಅಂತ. ನಿಮ್ಮ ದಾರಿಯಲ್ಲಿ ನಡೆಯಿರಿ. ಉಳಿದದ್ದು ಸಮಯ ತಾನೇ ನಿಮ್ಮ ಕಡೆ ತಿರುಗುತ್ತದೆ ಸ್ನೇಹಿತರೆ. ನಿಮ್ಮ ಕಡೆ ಸಮಯನೇ ಬರುತ್ತೆ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಿಮ್ಮ ರಾಶಿ ಮಿಥುನ ರಾಶಿಯಾಗಿದ್ದರೆ ಮಿಥುನ ರಾಶಿ ಎಂದು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.